54ನೇ ಆರಾಧನೆ. ಇವತ್ತಿನ ದಿವಸ ಮಧ್ಯಾರಾಧನೆ. ಇವತ್ತಿನ ದಿವಸ ಹೇಳ್ತಾರೆ ರಾಯರು ಬಂದ್ಬಿಟ್ಟು ಕಣ್ ಬಿಟ್ಬಿಟ್ಟು ಎಲ್ಲಾರು ನೋಡ್ತಾರೆ, ತಮ್ಮ ಭಕ್ತರನ್ನೆಲ್ಲ ನೋಡ್ತಾರೆ. ಆಮೇಲೆ ಏನೇ ಕೇಳ್ಕೊಂಡಿದ್ದು ಇವತ್ತಿನ ದಿವಸ ನಿಜ ಆಗುತ್ತೆ ಅಂತ. ಬಟ್ ಏನು ಅಂತ ಅಂದ್ರೆ ಎಷ್ಟೊಂದ್ ಜನ ನಾನ್ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಮಂತ್ರಾಲಯಕ್ಕೆ ಹೋದವರೆಲ್ಲ ಎಷ್ಟೊಂದ್ ಜನ ನಾನ್ ಕೇಳಿದೀನಿ, ತುಂಬಾ ಕಂಪ್ಲೇಂಟ್ಸ್ ಮಾಡ್ತಾರೆ. ಈ ತರ ನಮ್ಗೆ ಮುಟ್ಟಕ್ ಬಿಡ್ಲಿಲ್ಲ, ಮಾಡಕ್ ಬಿಡ್ಲಿಲ್ಲ, ನಮ್ಗೆ ಅಲ್ಲಿ ಹೋಗಕ್ ಬಿಡ್ಲಿಲ್ಲ, ಎಲ್ಲಿ ಹೋಗಕ್ ಬಿಡ್ಲಿಲ್ಲ ಅನ್ಬಿಟ್ಟು. ಆದ್ರೆ ಏನು ಅಂತ ಅಂದ್ರೆ ಆ ರಾಯರ್ ಮಠದಲ್ಲಿ ರಾಯರ್ ಏನ್ ಸ್ವಂತವಾಗಿ ಅವ್ರ ಏನ್ ಕಷ್ಟಪಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವ್ರು ಆರಾಧನೆ ಮಾಡೋಕ್ಕಿಂತ ಮುಂಚೆ ಅವ್ರು ಹೇಗ್ ಬಂದ್ರು, ಅವ್ರೇ ಬೃಂದಾವನ ಪ್ರವೇಶಿಸಿದ್ರು, ಅದ್ ಯಾರಿಗೂ ಇನ್ನೂ ಗೊತ್ತಿಲ್ಲ. ಅವ್ರು ಎಷ್ಟ್ ಕಷ್ಟಪಟ್ಟಿದಾರೋ ನಾವ್ ಹೋದಾಗ ನಮ್ಗಾಗಿರೋ ಕಷ್ಟ ಅದೇನು ಅಲ್ಲ ಅದ್ರ ಮುಂದೆ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಯಾವ ದೇವಸ್ಥಾನಕ್ಕೆ ಹೋಗಿರ್ತೀವೋ ಅಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನ ಮೇಂಟೈನ್ ಮಾಡಿ ಅದನ್ನ ಅದ್ರ ಪ್ರಕಾರ ನಡ್ಕೊಂಡು ಮಾಡಿದ್ರೆ ಬಂದಿರೋ ಭಕ್ತರಿಗೆ ಎಲ್ಲಾರ್ಗುನು ಒಂದ್ ಮನ್ಸಿಗೆ ತೃಪ್ತಿ ಸಿಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಈ ಹೊನ್ನಾವ ಮಂತ್ರಾಲಯ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಬಂದಿರೋ ಎಲ್ಲಾ ಭಕ್ತರು ಕಾಯಿ ಸಂಕಲ್ಪ ಮಾಡ್ಕೊಂಡಿರೋರೆಲ್ಲ ಒಂದ್ 5-6ನೇ ವಾರದಲ್ಲೇನೆ ಅವ್ರಿಗೆಲ್ಲ ಅವ್ರು ಅನ್ಕೊಂಡಿರೋದೆಲ್ಲ ಆಗ್ಬಿಟ್ಟಿದೆ. ನನ್ಗೂ ಅಷ್ಟೇ ಇವತ್ತು 6ನೇ ವಾರ ನಂದೂನು ಕೂಡ. ಅನ್ಕೊಂಡಿದ್ದ ಅಷ್ಟರಲ್ಲೇ ಒಂದು 25% 30% ನನ್ಗೆ ಆಲ್ರೆಡಿ ಎಲ್ಲ ನಂಗೆ ಪಾಸಿಟಿವ್ ರಿಸಲ್ಟ್ ಸಿಗ್ತಾ ಇದೆ. ಸೊ ಎಷ್ಟೊಂದ್ ಜನಕ್ಕೆ ಆಲ್ರೆಡಿ ಕಂಪ್ಲೀಟ್ ಆಗ್ಬಿಟ್ಟಿದೆ ಅವ್ರು ಅನ್ಕೊಂಡಿದ್ದೇನೇನು. ಸೊ ನೀವು ಎಲ್ಲರೂ ಬನ್ನಿ, ಇಲ್ಲಿ ಈ ಮಠನ ಬೆಳೆಸ್ಬೇಕು. ತುಂಬಾ ಒಂದ್ 10 ವರ್ಷ ಮೇಲೆ ಆಯ್ತು ಮಠ ಶುರು ಆಗಿ. ಈ ಮಠನ ಎಲ್ಲರೂ ಶುರು ಮಾಡ್ಬೇಕು, ಎಲ್ಲರೂ ಇದಕ್ಕೆ ಹೆಲ್ಪ್ ಮಾಡ್ಬೇಕು. ನಿಮ್ಗೆ ಆದಷ್ಟು ಭಕ್ತಿಯಿಂದ ನಿಮ್ಗೆ ಏನಾಗುತ್ತೋ ಅದನ್ನ ಕೊಟ್ಬಿಟ್ಟು ಈ ಮಠನ ಚೆನ್ನಾಗಿ ಬೆಳೆಸ್ಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆರಾಧನೆ ತುಂಬಾ ರಶ್ ಇದೆ, ತುಂಬಾ ಜನ ಬಂದಿದ್ದಾರೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತು 2ನೇ ದಿವಸ. ಇವತ್ತು ತುಂಬಾ ಚೆನ್ನಾಗಿ, ನೆನ್ನೆ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಇವತ್ತು ಅಲಂಕಾರ ಮಾಡಿದ್ದಾರೆ. ಎಲ್ಲರೂ ಬನ್ನಿ. ಇವತ್ 3 ದಿವಸ ಮಾತ್ರ ತುಂಬಾ ಇಂಪಾರ್ಟೆಂಟ್. ಮಂತ್ರಾಲಯಕ್ಕೆ ಹೋಗಕ್ ಆಗಲ್ಲ ಅಂತಂದ್ರೆ ಹೊನ್ನಾವ ಮಂತ್ರಾಲಯಕ್ಕೆ ಬಂದ್ಬಿಟ್ಟು ನೋಡಿ. ಮೇಡಮ್, ಆಮೇಲೆ ನೀವು ಕಾಯಿ ಸಂಕಲ್ಪ ಬಗ್ಗೆ ಹೇಳಿದ್ರಿ. ಕಾಯಿ ಸಂಕಲ್ಪ ಮಾಡಿದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ತುಂಬಾ ನನ್ನಲ್ಲೇ ನಾನು ಬದಲಾವಣೆ ತುಂಬಾ ಕಾಣಿಸ್ಕೊಂಡಿದೀನಿ. ತುಂಬಾ ಪಾಸಿಟಿವಿಟಿ ಥಿಂಕಿಂಗ್ ಬರ್ತಾ ಇದೆ. ತುಂಬಾ ಕಷ್ಟದಲ್ಲಿದೆ. ಅದೆಲ್ಲ ಕಷ್ಟ ಹೋಗ್ಬಿಟ್ಟು ಇವಾಗ ಎಷ್ಟೊಂದು ಪಾಸಿಟಿವಿಟಿ ನೋಡ್ತಾ ಇದೀನಿ. ನನ್ನ ಯೋಚನೆಯಲ್ಲಿ, ನನ್ನ ನಡೆಯಲ್ಲಿ ಎಲ್ಲದ್ರಲ್ಲೂ ನಾನು ಪಾಸಿಟಿವಿಟಿ ನೋಡ್ತಾ ಇದೀನಿ. ಕರಿಯರ್ ಅಲ್ಲಿ ಆಗ್ಲಿ, ನನ್ನ ಪರ್ಸನಲ್ ಲೈಫ್ ಅಲ್ಲಿ ಆಗ್ಲಿ, ಎಲ್ಲದ್ರಲ್ಲೂ ಪಾಸಿಟಿವಿಟಿ ನೋಡ್ತಾ ಇದೀನಿ. ಖಂಡಿತ ಅವ್ರು ಬರ್ಬೇಕಿಲ್ಲಿ, ಕೇಳ್ಕೊಂಡಿದ್ದಾಗತ್ತೆ. ಏನೋ ತುಂಬಾ ರಾಯರೇ ಬಂದು ಇಲ್ಲಿ ಕೂತಿದ್ದಾರೆ ಹೊನ್ನಾವ ಮಂತ್ರಾಲಯಲ್ಲಿ ಅಂತ ಅನಿಸ್ತಿದೆ ಎಲ್ಲಾರ್ಗು. ತುಂಬಾ ಜನಕ್ಕೆ ಇದು ನಂಬಿಕೆ ಇಟ್ಟು ಬಂದಿದ್ದಾರೆ. ಎಷ್ಟೊಂದ್ ಜನ ನಂಬಿಕೆ ಇಟ್ರೇನೆ ಎಲ್ಲ ಆಗೋದು. ಹಾಗಾಗಿ ಬಂದಿರೋರು ಎಲ್ಲಾರ್ದು ಆಗಿರೋದ್ರಿಂದ ಮನಸ್ಸು ಮಂದಿ ಏನ್ ಕೇಳ್ಕೊಂಡಿದಾರೋ ಅದೆಲ್ಲ ಆಗಿರೋದ್ರಿಂದ ನೀವು ಬಂದ್ರೆ ಖಂಡಿತ ನಿಮ್ಗೂನು 100% ರಿಸಲ್ಟ್ ಸಿಗುತ್ತೆ ಅಂತ. ಥ್ಯಾಂಕ್ ಯು.